ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ ಚಾನಲ್. ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ಯಾರಾದ್ರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ. ಇಲ್ಲಿ ವಿದ್ಯಾ ಮುಯ್ಯೂಟಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೀತಿ ತಯಾರಿನ ಮಾಡ್ಕೋತಾ ಇರ್ತಾಳೆ. ಒಂದು ಕಡೆ ಇಲ್ಲಿ ವಿದ್ಯಾ ಅವ್ರ ಅಜ್ಜಿ ಕೂಡ ಹೇಳ್ತಾ ಇರ್ತಾಳೆ, ನೋಡು ವಿದ್ಯಾ ಎಲ್ಲ ಸರಿ ಇದೆಯಾ ಅಂತ ಹೇಳ್ಬಿಟ್ಟು ಒಂದ್ಸಲಿ ನೋಡು ಅಂದಾಗ, ಸರಿ ಆಯ್ತು ಅಜ್ಜಿ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾ ಅವ್ರ ಹತ್ರ ಮಾತಾಡ್ತಾ ಇಲ್ಲಿ ಬಿಸಿಯಾಗಿದ್ದಂಥ ಪಾತ್ರೆನ ಮುಟ್ಬಿಡ್ತಾಳೆ. ಆಮೇಲೆ ಇಲ್ಲಿ ವಿದ್ಯಾ ಜೋರಾಗಿ ಕಿರ್ಚ್ಕೊಬಿಡ್ತಾಳೆ. ಆವಾಗ ಇಲ್ಲಿ ವಿದ್ಯಾ ಅವ್ರ ಅಮ್ಮ ಬರ್ತಾಳೆ. ಏನಾಯಿತು ವಿದ್ಯಾ, ನಾನು ಹೇಳ್ತೀನಿ ನಿನಗೆ, ನೋಡ್ಕೊಂಡು ಮಾಡು ಅಂತ ಹೇಳ್ಬಿಟ್ಟು, ನೀನು ಮಾತನ್ನೇ ಕೇಳೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾ ಅವ್ರ ಅಮ್ಮ ಹೇಳ್ತಾರೆ. ಆವಾಗ ಇಲ್ಲಿ ಏನೂ ಆಗಿಲ್ಲ ಬಿಡವ, ಅಂಥದ್ದು ಏನು ದೊಡ್ಡ ಗಾಯ ಏನಾಗಿಲ್ಲ ಅಂತ ಹೇಳ್ಬಿಟ್ಟು ವಿದ್ಯೆ ಹೇಳ್ತಾಳೆ. ನೀನೇ ತಾನೇ ಹೇಳಿದ್ಯಾ ಅಡುಗೆ ಮಾಡುವಾಗ ಕೈ ಸುಟ್ಕೊಳ್ಳೋದು ಸಹಜ ಅಂತ ಹೇಳ್ಬಿಟ್ಟು, ಅಂಥದ್ರಲ್ಲಿ ಯಾಕೆ ಇಷ್ಟೊಂದು ತಲೆಬಿಸಿ ಮಾಡ್ಕೊತಾ ಇದೆಯಾ ಅಂತ ಹೇಳ್ಬಿಟ್ಟು ವಿದ್ಯೆ ಇಲ್ಲಿ ಅವ್ರ ಅಮ್ಮಂಗೆ ಹೇಳ್ತಾ ಇರ್ತಾಳೆ. ಇದನ್ನೆಲ್ಲನೂ ಗಮನಿಸ್ತಾ ಇದ್ದಂಥ ದೂರದಲ್ಲೇ ಕೂಡ ಇಲ್ಲಿ ಭದ್ರ ಗಮನಿಸ್ತಾ ನಿಂತಿರ್ತಾನೆ. ಆಮೇಲೆ ಇಲ್ಲಿ ಒಂದು ಕಡೆ ಇಲ್ಲಿ ಭದ್ರಾಗೆ ಮನಸ್ಸಿಗೆ ಬೇಜಾರು ಕೂಡ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಇಲ್ಲಿ ಸಡನ್ನಾಗಿ ಇಲ್ಲಿ ವಿದ್ಯಾನ ಗಮನಿಸ್ತಾ ಇದ್ದಂಥ ಭದ್ರನ್ನ ಇಲ್ಲಿ ವಿದ್ಯಾನು ಕೂಡ ನೋಡ್ತಾಳೆ. ಆಮೇಲೆ ಒಂದು ಕ್ಷಣ ಇಬ್ಬರು ಕೂಡ ಎದುರು ಬದ್ರ ಮುಖನ ನೋಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ ಪಟ್ಟ ಅಂತ ಹೇಳ್ಬಿಟ್ಟು ಇಲ್ಲಿ ಭದ್ರನು ಕೂಡ ಹೊರಟ್ಬಿಡ್ತಾನೆ. ಇವೆರಡನ್ನೂ ಕೂಡ ಗಮನಿಸ್ತಾ ಇದ್ದಂಥ ಇಲ್ಲಿ ಚಂಪಾ ಕೂಡ ಇಲ್ಲಿ ಭದ್ರ ಇಲ್ಲಿ ಈ ಕಡೆ ಬರ್ತಾ ಇದ್ದಂಗೆ ಭಾವ ಅಂತ ಹೇಳ್ಬಿಟ್ಟು ಮಾತಾಡಿಸ್ತಾಳೆ. ಹೇಳಿ ಚಂಪಾ ಅಂದಿದ ತಕ್ಷಣ, ಇಲ್ಲಿ ವಿದ್ಯಾಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ನಿನಗೂ ನೋಡಿ ಎಷ್ಟು ಬೇಜಾರಾಗ್ತಿದೆ ಅಂತ ನನಗೆ ಗೊತ್ತು. ಆದರೆ ನೀವು ಯಾಕೆ ಈ ಥರ ಇದು ಮಾಡ್ತಾಯಿದ್ದೀರೋ, ಒಂದ್ಸಲಿ ಕೂತು ಮಾತಾಡಿದರೆ ಇಂಥ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ಚಂಪಾ ಕೂಡ ಹೇಳ್ತಾ ಇರ್ತಾಳೆ. ಆವಾಗ ಇಲ್ಲಿ ನೋಡು ಚಂಪಾ, ಬೇರೆ ವಿಷಯಕ್ಕೆ, ನಮಗೆ ಬೇಡದಿದ್ದ ವಿಷಯಕ್ಕೆ ನೀನು ಈ ಥರ ಎಲ್ಲ ಮಾತಾಡೋದು ನನಗೆ ಸರಿ ಅನ್ನಿಸ್ತಿಲ್ಲ. ನನಗೆ ಯಾರು ಕಟ್ಕೊಂಡು ಏನೂ ಆಗಬೇಕಾಗಿಲ್ಲ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ಅಂತ ಹೇಳ್ಬಿಟ್ಟು ಇಲ್ಲಿ ಚಂಪಾಗೆ ಹೇಳ್ತಾ ಇರ್ತಾನೆ. ಅಲ್ಲ ಭಾವ ಅಂತ ಹೇಳ್ಬಿಟ್ಟು ಇಲ್ಲಿ ಮತ್ತೆ ಚಂಪಾ ಹೇಳೋಕ್ಕೆ ಶುರು ಮಾಡ್ತಾಳೆ. ಆವಾಗ ನಾನು ಹೇಳ್ದೆ ತಾನೆ ಅಂತ ಇಲ್ಲಿ ಭದ್ರ ಹೇಳಿದ ತಕ್ಷಣ ಚಂಪಾನು ಕೂಡ ಅಲ್ಲಿಂದ ಹೊರಟು ಬಿಡ್ತಾಳೆ. ಇನ್ನೊಂದು ಕ್ಷಣ ಇಲ್ಲಿ ಭದ್ರನು ಕೂಡ ಇಲ್ಲಿ ಅವನ್ನೆಲ್ಲ ನೆನೆಸ್ಕೊಂಡು ಇಲ್ಲಿ ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾನೆ. ಅವಳು ಕೈ ಸುಟ್ಕೊಂಡಿದ್ದಂಥ ಎಲ್ಲನೂ ಕೂಡ ನೆನೆಸ್ಕೊಂಡು. ಇನ್ನೊಂದು ಕಡೆ ಇಲ್ಲಿ ಮುಯ್ಯೂಟಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ತಯಾರಿ ನಡೀತಾ ಇರುತ್ತೆ. ಹಾಗೆಯೇ ಚಂಪಾ ಹಾಗೇನೆ ಅಲ್ಲಿಂದ ಕೂಡ ಹೊರಟ್ಬಿಡ್ತಾಳೆ. ಆಮೇಲೆ ಇಲ್ಲಿ ಸಾವಿತ್ರಿ ಹಾಗೇನೆ ವಿನಂತಿ ಇಬ್ಬರು ಕೂಡ ಇಲ್ಲಿ ಬೀಗ್ರೂಟಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಾಡೂಟಕ್ಕೆ ಅಂತ ಇಲ್ಲಿ ರೆಡಿ ಮಾಡಿದ್ದಂಥ ಒಬ್ಬನ ವ್ಯಕ್ತಿನೂ ಕೂಡ, ನೀನು ಏನು ಮಾಡ್ತಾಯಿದ್ದೀಯಾ ಅಲ್ಲಿ ಕಿತಾಪತಿ, ನೀನು ಪಟ್ಟ ಅಂತ ಎಲ್ಲನೂ ಕೂಡ ಅನೌನ್ಸ್ ಮಾಡೋಬಿಟ್ಟು ಸುಮ್ಮನೆ ನಿಂತಿದ್ದೀಯಾ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾರೆ. ಆವಾಗ ಇಲ್ಲಿ ನಾನು ಈ ಕಿತಾಪತಿ ಎಲ್ಲ ಈಗ ನೋಡು ಹೆಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ, ಬನ್ನಿ ಎಲ್ಲರೂ ಕೂಡ ಊಟಕ್ಕೆ ತಯಾರಾಗಿದೆ, ಬಾಡೂಟಕ್ಕೆ ಬನ್ನಿ, ಫ್ರೀಯಾಗಿ ತಿನ್ನಿ ಅಂತ ಹೇಳ್ಬಿಟ್ಟು ಇಲ್ಲಿ ಅನೌನ್ಸ್ನ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆಯಲ್ಲಿ ನೀನು ಸರಿಯಾಗಿ ಮಾಡ್ತಾಯಿಲ್ಲ ಕಣೋ ನೀನು ಅಂತ ಹೇಳ್ಬಿಟ್ಟು ಇಲ್ಲಿ ಸಾವಿತ್ರಿಯಾಗಿ ವಿನಂತಿ ಇಬ್ಬರು ಕೂಡ ಇಲ್ಲಿ ಬೈಯೋಕ್ಕೆ ಶುರು ಮಾಡ್ತಾ ಇರ್ತಾರೆ. ನಾನು ಯಾವ ರೀತಿ ಮಾಡ್ತೀನಿ ಅಂದರೆ, ಇಡೀ ಊರ ಜನ ಎಲ್ಲ ಬರಬೇಕು, ಆ ರೀತಿ ಅನೌನ್ಸ್ ಮಾಡ್ತೀನಿ ನೋಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಕಿತಾಪತಿ ಇಲ್ಲಿ ಅನೌನ್ಸ್ನ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಇವನು ಹಳೇದನ್ನೆಲ್ಲ ನೆನೆಸ್ಕೋತಾ ಇರ್ತಾನೆ. ವಿದ್ಯಾ ಇಲ್ಲಿ ಅವಳು ಮದುವೆ ಆಗೋಕ್ಕಿಂತ ಮುಂಚೆ ಯಾವ ರೀತಿ ಎಲ್ಲ ಇದ್ಲು ಆ ರೀತಿ ಎಲ್ಲನೂ ನೆನೆಸ್ಕೊಂಡು ಇಲ್ಲಿ ಭದ್ರ ಒಂದು ಕ್ಷಣ ಇಲ್ಲಿ ಎಲ್ಲನೂ ನೆನಪು ಮಾಡಿಕೊಂಡು ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾನೆ. ಇನ್ನೊಂದು ಕಡೆ ವಿದ್ಯಾಗೆ ಇಲ್ಲಿ ಬಂದ್ಬಿಟ್ಟು ರುಚಿಯೆಲ್ಲ ಸರಿಯಾಗಿದೆಯಾ ನೋಡು ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾ ಅವ್ರ ಅಮ್ಮ ಹೇಳ್ತಾಳೆ. ಆವಾಗ ಇಲ್ಲಿ ವಿದ್ಯಾ ರುಚಿನ ನೋಡ್ಬಿಟ್ಟು ಎಲ್ಲ ಸರಿಯಾಗಿದೆ ಅಂತ ಹೇಳಿದಾಗ, ಸದ್ಯ ಆಯಿತು ಎಲ್ಲವೂ ಆಗಿದೆ, ಈಗ ಊಟಕ್ಕೆ ಬರೋದು ಒಂದೇ ಜನ ಬಾಕಿ ಅಂದಿದ ತಕ್ಷಣ ಇಲ್ಲಿ ಕ್ವಾಟ್ಲೆನೂ ಕೂಡ ಎಲ್ಲ ಆಯಿತಾ, ಅಡುಗೆ ಎಲ್ಲ ತಯಾರಾಯ್ತಾ ಅಂದ ತಕ್ಷಣ ಎಲ್ಲ ಆಗಿದ್ದೆ, ಜನ ಬರೋದಷ್ಟೇ ಮುಯ್ಯೂಟಕ್ಕೆ ಅಂದಿದ ತಕ್ಷಣವೇ ಇಲ್ಲಿ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ, ಜನನ ಹೆಂಗೆ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಅದನ್ನು ಏರ್ಪಡಿಸ್ತೀನಿ, ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ವಾಟ್ಲೆ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ವಿದ್ಯಾ ಅವರಪ್ಪ ದೂರದೆಲ್ಲ ನಿಂತ್ಕೊಂಡು ಇದನ್ನೆಲ್ಲ ಗಮನಿಸ್ತಾ ಇರ್ತಾನೆ. ವಿದ್ಯಾ ಅವ್ರ ಅಜ್ಜಿ ಕೂಡ ಊಟ ತಯಾರಾಗಿದೆ, ಊಟಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಮೈಕಲ್ಲಿ ಅದೇನು ಹೇಳ್ತಿದ್ದಲ್ಲ, ಹೇಳ್ಬಾರ್ದ ಅಂದಿದ ತಕ್ಷಣ, ಸರಿ ಆಯಿತು ಈಗ ನೋಡಿ ಹೆಂಗೆ ಹೇಳ್ತೀನಿ ಅಂತ ಅಂದಿದ ತಕ್ಷಣ ಇಲ್ಲಿ ಕ್ವಾಟ್ಲೆನೂ ಕೂಡ ಬಂದು ಮೈಕಲ್ಲಿ ಅನೌನ್ಸ್ ಮಾಡ್ತಾ ಇರ್ತಾನೆ. ನಿಮ್ಮ ಊರಿನ ಮುಖ್ಯವಾದಂತಹ ವಿದ್ಯಾ ಮೊಮ್ಮಗಳು ಇಲ್ಲಿ ನಿಮಗೋಸ್ಕರ ಇಲ್ಲಿ ಮುಯ್ಯೂಟನ ಏರ್ಪಡಿಸಿದ್ದಾಳೆ. ಡಾಕ್ಟ್ರ್ ಹೋದ ಆಸೆಯನ್ನು ನೆರವೇರಿಸಬೇಕು ಅಂದರೆ ನಿಮ್ಮ ಕೈಲಾದ ಸಹಾಯನ ನೀವು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕ್ವಾಟ್ಲೆ ಎಲ್ಲರೂ ಕೂಡ ಅನೌನ್ಸ್ ಮಾಡ್ತಾ ಇರ್ತಾನೆ. ಅದನ್ನು ಗಮನಿಸಿದಂತಹ ವಿನಂತಿಯಾಗಿ ಸಾವಿತ್ರಿ ಇಬ್ಬರು ಕೂಡ, ಇವನು ಏನು ಕೆಲಸನೂ ಮಾಡ್ತಾಯಿಲ್ಲ ಕಣವ, ಸುಮ್ಮನೆ ಕಿತಾಪತಿ ಇವನು ಏನು ಅಂತ ಅಂದಿದ ತಕ್ಷಣ, ನಾನು ಈಗ ಅನೌನ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಅವನು ಕೂಡ ಇಲ್ಲಿ ಅನೌನ್ಸ್ನ ಮಾಡೋಕ್ಕೆ ಶುರು ಮಾಡ್ತಾನೆ. ಇನ್ನೊಂದು ಕಡೆ ಇಲ್ಲಿ ಆ ಕಿತಾಪತಿ ಅನೌನ್ಸ್ನ ಮಾಡೋದನ್ನ ನೋಡಿ ಇನ್ನೊಂದು ಕಡೆ ಇಲ್ಲಿ ಕ್ವಾಟ್ಲೆ ಕೂಡ ಅನೌನ್ಸ್ನ ಮಾಡೋಕ್ಕೆ ಶುರು ಮಾಡ್ತಾನೆ. ಹೀಗೇನೆ ಪೈಪೋಟಿ ಇಬ್ಬರು ಕೂಡ ಅನೌನ್ಸ್ ಮಾಡ್ತಾ ಇರ್ತಾರೆ. ಆವಾಗ ಇಲ್ಲಿ ಸಾವಿತ್ರಿಯಾಗಿ ವಿನಂತಿನೂ ಕೂಡ, ಒಂದು ಸರಿಯಾಗಿ ಅನೌನ್ಸ್ ಮಾಡ್ತಿಲ್ಲ ಕಣವ ಅಂತ ಹೇಳ್ಬಿಟ್ಟು ಸಾವಿತ್ರಿನೂ ಮೈ ಕಿತ್ಕೊಂಡು ಅನೌನ್ಸ್ನ ಮಾಡೋಕ್ಕೆ ಹೋಗ್ತಾ ಇರ್ತಾಳೆ. ಆಮೇಲೆ ಇಲ್ಲಿ ಕ್ವಾಟ್ಲೆನೂ ಕೂಡ ಒಂದು ಕಡೆ ಅನೌನ್ಸ್ ಮಾಡ್ತಿದ್ರೆ, ಇನ್ನೊಂದು ಕಡೆ ಇಲ್ಲಿ ವಿನಂತಿ ಕೂಡ ಅನೌನ್ಸ್ನ ಮಾಡೋಕ್ಕೆ ಶುರು ಮಾಡ್ತಾ ಇರ್ತಾಳೆ. ಇದನ್ನೇ ಗಮನಿಸ್ತಾ ಇದ್ದಂತಹ ಗೋವಿಂದೇಗೌಡರು ಹಾಗೆ ಶಿವರಾಮೇಗೌಡರು ಎಲ್ಲರೂ ಕೂಡ ಇಲ್ಲಿ ದೂರದಿಂದ ಗಮನಿಸ್ತಾ ನಿಂತಿರ್ತಾರೆ. ಇಬ್ಬರು ಕೂಡ ಇಲ್ಲಿ ಪೈಪೋಟಿಲಿ ಅನೌನ್ಸ್ನ ಮಾಡೋಕ್ಕೆ ಶುರು ಮಾಡ್ತಾ ಇರ್ತಾರೆ. ಆಮೇಲೆ ಇಲ್ಲಿ ಶಿವರಾಮೇಗೌಡರು ನೋಡೋ ತನಕ ನೋಡಿ ಲಾಸ್ಟಿಗೆ,
ವಿನಂತಿ ಏನು ಮಾಡಬೇಕಂತ ಇದೆಯಾ ನೀನು? ನಮಗೆ ಸಂಬಂಧ ಇಲ್ಲದ ವಿಷಯಕ್ಕೆ ಯಾಕೆ ಇಷ್ಟೊಂದು ತಲೆಗೆಡಿಸ್ಕೊತಿದ್ಯಾ ಅಂತ ಹೇಳ್ಬಿಟ್ಟು ಇಲ್ಲಿ ಶಿವರಾಮೇಗೌಡರು ಬೈಯೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ ಬರ್ತೀಯೋ ಇಲ್ಲ ಇಲ್ಲಿಂದನೇ ನಿನ್ನನ್ನು ಮನೆಗೆ ಕಳಿಸ್ಬೇಕು, ಇಲ್ಲಾದ್ರೂ ಒಂದು ಕ್ಷಣ ಇಲ್ಲಿ ಇರಬೇಡ, ನಡೀತಾ ಇರೋ ಮನೆಗೆ ನೀನು ಅಂತ ಹೇಳ್ಬಿಟ್ಟು ಶಿವರಾಮೇಗೌಡರು ಕೂಡ ಬೈತಾರೆ. ಆಮೇಲೆ ಅಲ್ಲಿಂದ ಸಾವಿತ್ರಿ ಮತ್ತು ವಿನಂತಿ ಇಬ್ಬರು ಕೂಡ ಬೇಜಾರು ಮಾಡಿಕೊಂಡು ಹೊರಟು ಬಿಡ್ತಾರೆ. ಕ್ವಾಟ್ಲೆ ಹತ್ರ ಬಂದುಬಿಟ್ಟು, ನೋಡು ಅಣ್ಣ, ನಾವು ಏನೇ ಇದು ಮಾಡಿದ್ರು ಅಷ್ಟೇ, ನಮ್ಮ ಊಟಕ್ಕೆ ಬರಬೇಕು ಅಂತ ಇದ್ದರೆ ಬಂದೇ ಬರ್ತಾರೆ. ಅಂಥದ್ರಲ್ಲಿ ನಾವು ಏನೇ ಪ್ರಯತ್ನ ಪಟ್ರೂ ಬರಬಾರ್ದು ಅಂತಿದ್ರೆ ಯಾವುದೇ ಕಾರಣಕ್ಕೂ ಬರಲ್ಲ. ಅಂಥದ್ರಲ್ಲಿ ಯಾಕೆ ಇಷ್ಟೊಂದು ಇದು ಮಾಡ್ತಾಯಿದ್ದೀರಾ ನೀವು? ಬರಲೇಬೇಕು ಅಂತಿದ್ರೆ ಜನ ಖಂಡಿತವಾಗ್ಲೂ ಬರ್ತಾರೆ, ಸುಮ್ಮನೆ ಇರಿ, ಯಾಕೆ ಇಷ್ಟೊಂದು ಇದು ಮಾಡ್ತಾಯಿದ್ದೀರಾ ನೀವು ಅಂತ ಅಂದಿದ ತಕ್ಷಣ ಇಲ್ಲಿ ಸರಿ ಅತ್ತೆ ಅಮ್ಮ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ಕ್ವಾಟ್ಲೆ ಕೂಡ ಸುಮ್ಮನಾಗ್ತಾನೆ. ಕಡೆ ಇಲ್ಲಿ ಅದ್ಗೆಮ್ಮ ಅಡುಗೆ ಎಲ್ಲ ತಯಾರಾಗಿದೆ, ಅವರು ಜನ ನೋಡಿದ್ರು ಒಂದು ಜನ ಬರ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ವಾಟ್ಲೆ ಹೇಳ್ತಾನೆ. ಅಷ್ಟರೊಳಗಡೆ ಇಲ್ಲಿ ಊರಿನ ಜನ ಎಲ್ಲ ಒಂದು ಟ್ಯಾಕ್ಟ್ರಿಲಿ ಬರ್ತಾರೆ. ಆಮೇಲೆ ಇಲ್ಲಿ ಎಲ್ಲ ಖುಷಿಯಾಗಿ ವಿದ್ಯೆ ಹಾಗೇ ಎಲ್ಲರೂ ಕೂಡ ಖುಷಿಯಾಗಿ ಬರ್ತಾರೆ ಜನನ ಊಟಕ್ಕೆ ಕರೆಯೋಕ್ಕೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಕಡೆ ಇಲ್ಲಿ ಸಾವಿತ್ರಿಯಾಗಿ ವಿನಂತಿ ಎಲ್ಲರೂ ಕೂಡ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಇವ್ರು ಏನವ್ವ ಎಲ್ಲ ಎಷ್ಟು ಜನ ಬರ್ತಾ ಇದ್ದಾರೆ ಅಲ್ಲಿ ವಿದ್ಯೆ ಮಾಡ್ರೋ ಅಡುಗೆ ಊಟ ಮಾಡೋಕ್ಕೆ ಅಂತ ತಕ್ಷಣ ಅವ್ರು ಯಾವುದೇ ಕಾರಣಕ್ಕೂ ಅಲ್ಲಿ ಹೋಗೋಕ್ಕಿಲ್ಲ, ಸುಮ್ಮನಿರಿ, ಅವರೆಲ್ಲ ಬಾಡೂಟಕ್ಕೆ ಬರ್ತಾ ಇರೋದು, ಅವ್ರು ನೋಡಿದರೆ ನಮ್ಮ ದೂರದ ನೆಂಟರು ಅನ್ನೋಂಗೆ ಕಾಣ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಾವಿತ್ರಿ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ವಿದ್ಯೆ ಹಾಗೇನೆ ಅಡುಗೆ ಮಾಡಿರೋ ಕಡೆಗೆ ಇಲ್ಲಿ ಬಂದ್ಬಿಟ್ಟು ಒಂದು ತಾತ ಕೇಳ್ತಾನೆ, ಬಾಡಿ ಎಲ್ಲ ಚೆನ್ನಾಗಿ ಬೆಂದೈತಾ ಅಂದಿದ ತಕ್ಷಣ ಇಲ್ಲಿ ವಿದ್ಯೆ ಹೇಳ್ತಾಳೆ, ಇಲ್ಲ ನಾವಿಲ್ಲಿ ಮುಯ್ಯೂಟನೇ ಏರ್ಪಡಿಸಿರೋದು ಅಂದಿದ ತಕ್ಷಣ ಇನ್ನೊಬ್ಬರು, ನಾವು ಬೇಳೆ ಸಾರನ್ನ ತಿನ್ನೋಕ್ಕೆ ಬಂದಿಲ್ಲ, ನಾವು ಬೀಗರು ಇದು ಗೌಡ್ರು ಮಾಡಿರೋ ಅಂತಹ ಮಟನ್ ಊಟಕ್ಕೆ ಬಂದಿರೋದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಜನ ಎಲ್ಲ ನಡೀರಿ ಇಲ್ಲೇನು ಕೆಲಸ ನಮಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಜನ ಎಲ್ಲರೂ ಕೂಡ ಹೊರಟುಬಿಡ್ತಾರೆ. ಇನ್ನೊಂದು ಕಡೆ ಇಲ್ಲಿ ವಿದ್ಯಾ ಹಾಗೇ ಕ್ವಾಟ್ಲೆ ಎಲ್ಲರೂ ಕೂಡ ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾರೆ, ಏನು ಈ ಥರ ಆಗೋಯ್ತು ಅಂತ ಹೇಳ್ಬಿಟ್ಟು. ಸರಿ ಆಯಿತು ಬಿಡವ್ವ, ಏನಕ್ಕಿಂತ ತಲೆ ಕೆಡಿಸ್ಕೋತೀಯ, ಇನ್ನೂ ಟೈಮ್ ಐತೆ ಅಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯೆನೂ ಕೂಡ ಹೇಳ್ತಾ ಇರ್ತಾಳೆ. ಸರಿ ಆಯಿತು ನೋಡೋಣ ಇರೋ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯೆ ಅವ್ರ ಅಮ್ಮ ಕ್ವಾಟ್ಲೆ ಎಲ್ಲರೂ ಕೂಡ ಸಮಾಧಾನದಿಂದ ಸ್ವಲ್ಪ ಹೊತ್ತು ಕಾದು ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕಾಯ್ತಾ ಕೂತ್ಕೋತಾರೆ. ಎಲ್ಲರೂ ಕೂಡ ಊರಿನ ಜನ ಎಲ್ಲರೂ ಕೂಡ ಬಂದುಬಿಟ್ಟು ಇಲ್ಲಿ ಶಿವರಾಮೇಗೌಡರನ್ನ ಮಾತಾಡಿಸ್ತಾರೆ. ನಾವು ಅಲ್ಲಿ ಮಾಡಿಸಿರೋದು ನೀವು ಅಡುಗೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿದ್ವಿ, ದಯವಿಟ್ಟು ಕ್ಷಮಿಸಿ ಅಂತೇಳಿ. ಸರಿ ಆಯಿತು, ನೀವೆಲ್ಲ ಬಂದಿತ್ತು ನಮಗೆ ಸಂತೋಷ ಆಯಿತು, ಬನ್ನಿ ಅಂತ ಹೇಳ್ಬಿಟ್ಟು ಇಲ್ಲಿ ಶಿವರಾಮೇಗೌಡರು ಪೂಜೆನ ಶುರು ಮಾಡಿ ಆಮೇಲೆ ಮರಿನ ಒಪ್ಪಿಸ್ಬಿಟ್ಟು ಅಡುಗೆನ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎಲ್ಲರೂ ಕರ್ಕೊಂಡು ಹೋಗ್ತಾರೆ. ಇನ್ನೊಂದು ಕಡೆ ಇಲ್ಲಿ ಶಿವರಾಮೇಗೌಡರು ಇಲ್ಲಿ ಪೂಜೆನ ಮಾಡಿ ಮರಿನ ಒಪ್ಸೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಎಷ್ಟು ಪೂಜೆ ಮಾಡಿ ಇಲ್ಲಿ ಪೂಜಾರಿಯ ಮರಿ ಮೇಲೆ ನೀರು ಹಾಕಿದರೂ ಕೂಡ ಇಲ್ಲಿ ಮರಿ ತಲೆನೇ ಅಲ್ಲಾಡಿಸೋದಿಲ್ಲ. ಆಮೇಲೆ ಎಲ್ಲರೂ ಕೂಡ ಒಂದು ಕ್ಷಣ ಗಾಬರಿ ಆಗ್ತಾರೆ. ಆಮೇಲೆ ಇಲ್ಲಿ ಗೋವಿಂದೇಗೌಡರು ಹಾಗೇನೆ ಭದ್ರ ಹಾಗೇನೆ ಎಲ್ಲರೂ ಕೂಡ ಇಲ್ಲಿ ಕೈನ ಮುಗಿಯೋಕ್ಕೆ ಶುರು ಮಾಡ್ತಾರೆ. ಏನಾದ್ರು ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡವ, ಇದೊಂದು ಸಲ ತಲೆ ಒದರಿ ಒಪ್ಪಿಸ್ಕೊಳವ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಕೈನ ಮುಗಿತಾ ಇರ್ತಾರೆ. ಆದರೂ ಕೂಡ ಇಲ್ಲಿ ಮರಿ ತಲೆನೇ ಒದರ್ತಾರಲ್ಲ. ಇನ್ನೊಂದು ಕಡೆ ಸಾವಿದ್ರು ಕೂಡ ಇಲ್ಲಿ ನಾನೇನೋ ಸುಳ್ಳು ಹೇಳಿ ಇಲ್ಲಿ ನಮ್ಮ ಅಣ್ಣಂಗೆ ಈ ಥರ ಒಂದು ಕಾರ್ಯನ ಏರ್ಪಡಿಸಿದ್ದೀನಿ, ಅಂದರೆ ನನ್ನ ಮೇಲೆ ಕೋಪ ಮಾಡ್ಕೊಂಡು ನೀನು ಈ ಥರ ಮಾಡಬೇಡ ಕಣವ, ಒಂದು ಸಲ ನನ್ನ ತಪ್ಪನ್ನು ಕ್ಷಮಿಸ್ಬಿಟ್ಟು ತಲೆ ಒದರವ ಅಂತ ಹೇಳ್ಬಿಟ್ಟು ಇಲ್ಲಿ ಸಾವಿತ್ರಿ ಕೂಡ ಬೇಡ್ಕೊತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಎಷ್ಟು ಇದು ಮಾಡಿದ್ರೂ ತಲೆನೇ ಒದರುತ್ತಲ್ವಲ್ಲ ಗೌಡ್ರೆ ಅಂತ ಊರವರೆಲ್ಲ ಮಾತಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಅಜ್ಜಿನೂ ಕೂಡ ಇನ್ನೊಂದ್ಸಲಿ ನೀನೇ ಪೂಜೆ ಮಾಡೋದು ಶಿವರಾಮೇಗೌಡ ಅಂದಿದ ತಕ್ಷಣ ಸರಿ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ಶಿವರಾಮೇಗೌಡರು ಕೂಡ ಇಲ್ಲಿ ಮನಸಲ್ಲೇ ಬೇಡ್ಕೊಂಡು ನನ್ನ ತಂಗಿ ಮಾಡಿದ ಅರ್ಕೆಗೋಸ್ಕರ ನಾನು ಇವತ್ತು ಬಂದು ಅರ್ಕೆ ಕೊಡ್ತಾಯಿದ್ದೀನಿ, ಅದು ನಿಜನೇ ಆಗಿದ್ದರೆ ತಲೆ ಒದರು ಬಿಡವ ಅಂತ ಹೇಳ್ಬಿಟ್ಟು ಇಲ್ಲಿ ಮತ್ತೆ ಪೂಜೆ ಮಾಡ್ತಾರೆ ಇಲ್ಲಿ ಶಿವರಾಮೇಗೌಡರು ಕೂಡ. ಆದರೂ ಕೂಡ ಇಲ್ಲಿ ಮರಿ ತಲೆ ಒದರೋದೇ ಇಲ್ಲ. ಆಗ ಊರವರೆಲ್ಲ ಮಾತಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಇಲ್ಲಿ ಯಾರು ಹೇಳಿ ಅರ್ಕೆ ಮಾಡ್ಕೊಂಡಿತ್ತು ಅಂತ ಇಲ್ಲಿ ಊರವರು ಕೇಳ್ತಾ ಇರ್ತಾರೆ. ಆವಾಗ ನಾನೇ ಅಂತ ಸಾವಿತ್ರಿ ಹೇಳ್ತಾಳೆ. ಸರಿಯಾಗಿ ನಿಯಮ ನಿಷ್ಠೆಯಿಂದ ಮಾಡಲಿ ಅರ್ಕೆನ ಮಾಡಿದ್ಯಾ ಅಂದಾಗ ಹೌದು, ಉಪವಾಸ ಇದ್ಕೊಂಡು ನಿಯಮ ನಿಷ್ಠೆಯಿಂದ ಅರ್ಕೆನ ಕಟ್ಕೊಂಡಿದ್ದೀನಿ ಅಂತ ಇಲ್ಲಿ ಸಾವಿತ್ರಿ ಹೇಳ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಈಶ್ವರಿ ಹಾಗೇ ಚಿತ್ರ ಇಬ್ಬರು ಕೂಡ ಖುಷಿ ಪಡ್ತಾ ಇರ್ತಾರೆ. ಆವಾಗ ಇಲ್ಲಿ ಎಲ್ಲರೂ ಕೂಡ ಶಾಕಾಗಿ ನೋಡ್ತಾ ಇರ್ತಾರೆ. ಇಲ್ಲಿ ಮರಿ ತಲೆನೇ ಒದರ್ತಾ ಇರಲ್ಲ. ಎಲ್ಲರೂ ಕೂಡ ಮಾತಾಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಆಗ ಇನ್ನೊಂದು ಊರಲ್ಲಿ ಯಾವುದೋ ಹಿಂಗೆ ಆಗಿತ್ತು, ದೊಡ್ಡ ಹಾಸ್ಗೆ ತೋರಿಸ್ಕೊಳ್ಳೋಕೆ ಹೋಗಿ ಮರಿ ತಲೆನೇ ಒದರಲಿಲ್ಲ ಅಂತ ಹೇಳ್ಬಿಟ್ಟು ಅಂದಿದ ತಕ್ಷಣ ಇಲ್ಲಿ ಎಲ್ಲರೂ ಕೂಡ ಬೇಜಾರು ಮಾಡ್ಕೋತಾ ಇರ್ತಾರೆ. ಇಲ್ಲಿ ಗೋವಿಂದಗೌಡರಿಗೂ ಕೂಡ ತುಂಬಾ ಬೇಜಾರಾಗೋಕ್ಕೆ ಶುರುವಾಗುತ್ತೆ. ಆವಾಗ ಇಲ್ಲಿ ಚಿತ್ರ ಕೂಡ ಇವಳು ಏನೋ ಒಂದು ಕಿತಾಪತಿ ಮಾಡಬೇಕು ಅಂದಿದ್ದಾಳೆ, ನೋಡು ಅಲ್ಲಿ ಅತ್ತೆ ಮುಖ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಈಶ್ವರಿಗೆ ಇಲ್ಲಿ ಹೇಳ್ತಾ ಇರ್ತಾಳೆ. ಅವಳು ಏನೋ ಇಲ್ಲಿ ಬಾವನ್ನ ಮನೆ ಹೊಲಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಮಾಡಿದ್ಲೋ ಏನೋ, ಯಾರಿಗೆ ಗೊತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಈಶ್ವರಿ ಕೂಡ ಹೇಳ್ತಾ ಇರ್ತಾಳೆ. ಆವಾಗ ಎಷ್ಟೇ ಇದು ಮಾಡಿದ್ರು ಕೂಡ ಇಲ್ಲಿ ಎಷ್ಟೇ ಪೂಜೆ ಮಾಡಿ ಏನೇ ಇದು ಮಾಡಿದರೂ ಕೂಡ ಇಲ್ಲಿ ಮರಿ ತಲೆನೇ ಒದರುತ್ತಾ ಇರಲ್ಲ. ಇನ್ನೊಂದಷ್ಟು ಜನ ಬರ್ತಾರೆ, ಬಂದ್ಬಿಟ್ಟು ಇಲ್ಲಿ ಬೀಗ್ರೂಟ ನಡೀತಾ ಇರೋದು, ಇಲ್ಲಿ ಮರಿ ಊಟ ನಡೀತಾ ಇರೋದು ಇಲ್ಲೇನಾ ಅಂತ ಇಲ್ಲಿ ಕೇಳ್ತಾ ಇರ್ತಾರೆ ವಿದ್ಯೆನ. ಆಗ ವಿದ್ಯೆ ಇಲ್ಲ, ಇದು ಇಲ್ಲೆಲ್ಲ ನಡೀತಾ ಇರೋದು, ಇಲ್ಲಿ ನಾವು ಮುಯ್ಯೂಟನ ಏರ್ಪಡಿಸ್ಕೊಂಡಿದ್ದೀವಿ, ಇಲ್ಲಿ ಮರಿ ಊಟ ನಡೀತಿರೋದು ಆ ಕಡೆ ಅಂತ ಹೇಳ್ಬಿಟ್ಟು ವಿದ್ಯಾ ಅಂತಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತಿದ್ದೀರಾ, ಅನಾಥಾಶ್ರಮ ಹಾಗೇನೆ ಬೇಕಾದಷ್ಟು ಇದೆಲ್ಲ ಇದ್ದಾವೆ ಅಲ್ವಾ, ಅಂತಲ್ಲಿಗೆ ಹೋಗಿ ಊಟನ ಇದು ಮಾಡೋಣ, ಯಾಕೆ ಸುಮ್ಮನೆ ಎಲ್ಲ ಬೇಜಾರು ಮಾಡ್ಕೋತೀರಾ, ಸುಮ್ಮನಿರಿ ಅಂತ ಹೇಳ್ಬಿಟ್ಟು ವಿದ್ಯಾ ಇಲ್ಲಿ ಎಲ್ಲರಿಗೂ ಸಮಾಧಾನ ಮಾಡ್ತಿರ್ತಾಳೆ.
ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ಪ್ಲೀಸ್ ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ಸಂಚಿಕೆಯೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್ ಫ್ರೆಂಡ್ಸ್.